ತಿನ್ನೋದು ಸ್ವಲ್ಪ ಯೋಚನೆ ಮಾಡಿ ತಿನ್ನಬೇಕು ಒಂದು ಸರ್ಟನ್ ಏಜ್ ಆದಮೇಲೆ. ಡ್ರಿಂಕ್ಸ್ ಸ್ವಲ್ಪ ಕಡಿಮೆ ಮಾಡಬೇಕು, ಎಲ್ಲ ಕರೆಕ್ಟ್. ಈ ಪ್ರಾಡಕ್ಟ್ ಬಂದುಬಿಟ್ಟು ಇಲ್ಲಿ ಕಾಣಿಸ್ತಿದೆಯಲ್ಲ, ಗ್ಯಾಬಿಟ್ ರಿಂಗ್ ಅಂತ, ಸ್ಮಾರ್ಟ್ ರಿಂಗ್. ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಅಯ್ಯೋ ಇಲ್ಲಿ ನೋಡಿಲಿ, 151 ಹಾರ್ಟ್ ರೇಟು ಜಾಗ್ ಮಾಡಿದ್ದಕ್ಕೆ. ನಂದು ಆಲ್ಮೋಸ್ಟ್ ಒಂದು 500 ಕ್ಯಾಲರೀಸ್ ಬರ್ನ್ ಆಗಿದೆ ಆ್ಯಂಡ್ ಸ್ಟೆಪ್ಸ್ ಕೂಡ ಸಮ್ 10,500 ಏನೋ ಆಗಿದೆ. ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ಸೊ ಇದೊಂದು ಸ್ಪೆಷಲ್ ವೀಡಿಯೋ. ನಾನು ಯಾವ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಅಲ್ಲ, ಏನೂ ಅಲ್ಲ. ಬಟ್ ಆದರೂ ನನ್ನ ಪ್ರಾಡಕ್ಟ್ ನಾನು ತೊಗೊಂಡಿದ್ದನ್ನು ರಿವ್ಯೂ ಕೊಡಬೇಕು ಅಂತ ಅನ್ನಿಸ್ತು ಎಲ್ಲರಿಗೂ. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ಪ್ರಾಡಕ್ಟ್ ಬಂದುಬಿಟ್ಟು ಇಲ್ಲಿ ಕಾಣಿಸ್ತಿದೆಯಲ್ಲ, ಗ್ಯಾಬಿಟ್ ರಿಂಗ್ ಅಂತ, ಸ್ಮಾರ್ಟ್ ರಿಂಗ್. ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ನೀವು ಆಲ್ಮೋಸ್ಟ್ ಮಾರ್ಕೆಟಲ್ಲಿ ನೋಡಿರ್ತೀರ, ಸ್ಮಾರ್ಟ್ ವಾಚಸ್ ಇದೆ, ಸ್ಮಾರ್ಟ್ ರಿಂಗ್ಸ್ ತುಂಬ ಬಂದಿದೆ. ಬಟ್ ನಾನು ಇದನ್ನು ಆಲ್ಮೋಸ್ಟ್ 1 ಮಂತ್ ಆಯಿತು ಪರ್ಚೇಸ್ ಮಾಡಿ. ಸೊ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇವತ್ತು ಲೈವ್ ಆಗಿ ನೋಡೋಣ, ಏನೇನು ಇದ್ರ ಫೀಚರ್ಸನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನಿಮಗೂ ಫಿಟ್ನೆಸ್ ಬಗ್ಗೆ ಏನಾದರೂ ಒಂಚೂರು ಆಸಕ್ತಿ ಅನ್ನೋದಿದ್ದರೆ, ನಾನು ಪ್ರಮೋಟ್ ಅಂತೂ ಮಾಡ್ತಾಯಿಲ್ಲ ದೇವರಣೆಗೂ, ಇದು ಸುಮ್ಮನೆ ಒಂದು ಕಾಳಜಿ ಅಂತ ಅನ್ಕೋಬೋದು. ಈ ಥರದ್ದು ಏನಾದ್ರು ಟ್ರೈ ಮಾಡಿ. ಸೊ ನಿಮ್ಮಲ್ಲಿ ನಿಮಗೆ ಏನು ಡಿಫ್ರೆನ್ಸ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಸೊ ಹಂಗಾಗಿ ಬನ್ನಿ ನೋಡೋಣ ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ನಿಮಗೆ ಈ ಪ್ರಾಡಕ್ಟ್ ಫಸ್ಟ್ ನೋಡಿದಾಗ ನನಗೆ ಅನಿಸಿದ್ದೇನು ಅಂದರೆ, ನಾವು ದಿನದಲ್ಲಿ ಎಷ್ಟು ತಿಂತಾಯಿದ್ದೀವಿ, ಎಷ್ಟು ಅದನ್ನು ಕರಗಿಸ್ತಾ ಇದ್ದೀವಿ ಅನ್ನೋದೊಂದು ಐಡಿಯಾ ಇರಲಿಲ್ಲ ನನಗೆ ಆ್ಯಕ್ಚುಲಿ. ಸೊ ಒನ್ಸ್ ಈ ಪ್ರಾಡಕ್ಟ್ ತೊಗೊಂಡ್ಮೇಲೆ ನನಗೆ ಹೆಂಗೆ ಅನ್ನಿಸ್ತು ಅಂದರೆ, ಸೊ ನಾನು ಫುಡ್ಡೆಲ್ಲ ಲಾಗ್ ಮಾಡ್ಬೋದು ನಾನು. ಸೊ ಏನು ತಿಂದೆ, ನಾನು ಸ್ನ್ಯಾಕ್ಸ್ ಏನು ತಿಂದೆ, ಕ್ಯಾಲರೀಸ್ ಎಷ್ಟು ತಿಂದೆ, ಇಂಟೇಕ್ ಮಾಡಿದೆ ಅಂತ. ಸೊ ಅದೇ ಥರ ಕ್ಯಾಲರೀಸ್ ಔಟ್ ಎಷ್ಟಾಗುತ್ತೆ ಅಂತ. ಈಗ ನೀವು ಅಂದ್ಕೊಂಡಿರ್ಬೋದು ಬರೀ ಎಕ್ಸಸೈಸ್ ಮಾಡಿದಾಗ ಮಾತ್ರ ಕ್ಯಾಲರೀಸ್ ಔಟ್ ಆಗುತ್ತೆ ಅಂತ. ದ್ಯಾಟ್ ಈಸ್ ಫಾಲ್ಸ್. ಬಟ್ ನೀವು ಮಲಗಿದ್ದಾಗಲೂ, ನೀವು ರೆಸ್ಟಲ್ಲಿದ್ದಾಗಲೂ, ನಿಮ್ಮ ಬಾಡಿ ಒಳಗಡೆ ಫಂಕ್ಷನ್ ಮಾಡ್ತಾ ಇರೋದಾಗ ಕ್ಯಾಲರೀಸ್ ಬರ್ನ್ ಆಗ್ತಾನೇ ಇರುತ್ತೆ. ಸೊ ನೀವು ಫ್ಯಾಟ್ ಲಾಸ್ ಮಾಡಬೇಕು ಅಂದರೆ ದಿಸ್ ಈಸ್ ದ ಬೆಸ್ಟ್ ಪ್ರಾಡಕ್ಟ್ ನನಗೆ ಗೊತ್ತಿರೋಂಗೆ. ಯಾಕೆಂದರೆ ನಾನು ಲಿಟ್ರಲಿ ಇದನ್ನು ಯೂಸ್ ಮಾಡೋದ್ರಿಂದ ನನಗೆ ಆಲ್ಮೋಸ್ಟ್ ಒಂದು 5 to 6 kgs ನಾನೇ ಡೌನ್ ಆಗಿದ್ದೀನಿ. ಸೊ ಹಂಗಾಗಿ ಕ್ಯಾಲರೀಸ್ ಮೇಲೆ ತುಂಬ ಫೋಕಸ್ ಮಾಡೋರು ಇದು ನಿಮಗೆ ಬೆಸ್ಟು. ಸೊ ಇದ್ರದ್ದು ಸ್ಪೆಷಾಲಿಟಿ ಇನ್ನೊಂದು ಏನಪ್ಪ ಅಂದರೆ, ನಿಮಗೆ ಎಕ್ಸಾಕ್ಟ್ ಸ್ಟೆಪ್ಸ್ ಕೌಂಟ್ ಸಿಗುತ್ತೆ. ಆಮೇಲೆ ಆ್ಯಕ್ಟಿವ್ ಕ್ಯಾಲರೀಸ್ ಎಷ್ಟು ಬರ್ನ್ ಮಾಡಿದ್ರೆ ಅಂತ ಸಿಗುತ್ತೆ. ಇನ್ನೂ ಇಂಪಾರ್ಟೆಂಟು ಮೆಟ್ರಿಕ್ಸ್ ನನಗೆ ಇಷ್ಟ ಆಗಿದೆ ಅಂದರೆ VO2 max ಅಂತ. ಸೊ VO2 max ಅನ್ನೋದ್ರೆ ನಿಮ್ಮ ಬಾಡಿ ಎಷ್ಟು ಆಕ್ಸಿಜನ್ ಹೋಲ್ಡ್ ಮಾಡ್ಬೋದು ಅಂತ ಅದೊಂದು ಮೆಟ್ರಿಕ್ಕು. ಸೊ ಅದರಿಂದ ನಿಮ್ಮದು ಕಾರ್ಡಿಯೋವ್ಯಾಸ್ಕ್ಯುಲರ್ ಕೆಪಾಸಿಟಿ ಎಷ್ಟು ಅಂತ ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ಸೊ ಅದಕ್ಕೆ ಇದೊಂಥರ 1 in 4 pillars ಅಂತ ಆ ಪಾಡ್ಕಾಸ್ಟ್ ನೀವು ನೋಡಿದಾಗ ನನಗೆ ಗೊತ್ತಾಗಿದ್ದು, ಲೈಕ್ 4 pillars ಆಫ್ ಹೆಲ್ತ್: ಸ್ಲೀಪು, ಡಯಟು, ವರ್ಕೌಟು, ಮತ್ತು ಇನ್ನೊಂದೇನು ಮರ್ತೈತಿ, ಇನ್ನೊಂದು ಗೊತ್ತಿಲ್ಲ. ಸೊ ಈ 3 pillars ನಾನು ಹೇಳಿರೋದು ಇವಾಗ. ಸೊ ಈ 3 pillars ಆ್ಯಕ್ಚುಲಿ ಇದರಲ್ಲಿ ನಿಮಗೆ ನೀಟಾಗಿ ರೆಕಾರ್ಡ್ ಆಗುತ್ತೆ. ಇದು ಹೆಂಗೆ ಅಂದರೆ, ನಂಗೆ ಶಾಕ್ ಆಗೋಯ್ತು. ಈ ರೆಸ್ಟಿಂಗ್ ಹಾರ್ಟ್ ರೇಟು, ನೀವು ಮಲಗಿದಾಗ ಎಷ್ಟು ಹಾರ್ಟ್ ರೇಟ್ ಇತ್ತು ನಿಮ್ಮದು, ಆಮೇಲೆ ಡೀಪ್ ಸ್ಲೀಪ್ ಎಷ್ಟು ಹೋಗಿದ್ರಿ. ನಾನು ಮೊನ್ನೆ ರಾತ್ರಿ ಸುಮ್ಮನೆ ಒಂದು 3 ಗಂಟೆಯಲ್ಲಿ ಎಚ್ಚರಾಗಿತ್ತು, ಸುಮ್ಮನೆ ಹಿಂಗೆ ಎದ್ದು ನೀರು ಕುಡಿಯೋಕೆ ಹೋಗಿದ್ದೆ. ನೆಕ್ಸ್ಟ್ ಡೇ ನಾನು ನೋಡಿದೆ ಅದನ್ನು. ಸೊ 3 AM ಯು ಆರ್ ಅವೇಕ್ ಅಂತ ಬಂದಿತ್ತದು. ಸೊ ಅಷ್ಟು ಪರ್ಟಿಕ್ಯುಲರಾಗಿ ಟ್ರ್ಯಾಕ್ ಮಾಡುತ್ತೆ. ಈಗ ಸ್ಮಾರ್ಟ್ ವಾಚೆಲ್ಲ ಇದ್ದರೆ ನೀವು ಮಲ್ಕೊಂಡಾಗ ಇಟ್ಕೊಳಕ್ಕಾಗಲ್ಲ. ಸೊ ಈ ಥರದ್ದಾದರೆ ಸಿಂಪಲ್ಲಾಗಿ ಹಾಕ್ಕೊಂಡು ಮಲ್ಕೊಬಿಡ್ಬೋದು. ಹಾಯ್ ಗಾಯ್ಸ್, ನಮ್ಮ ಜೊತೆ ಪ್ರೀತಮ್ ಸರ್ ಇದ್ದಾರೆ. ಸೊ ಇವರು ನನಗೆ ಆ್ಯಕ್ಚುಲಿ ಈಗ ವಾಕ್ ಮಾಡ್ತಿದ್ದೆ, ಇವ್ರು ಜಾಗ್ ಮಾಡ್ತಾಯಿದ್ರು. ನನಗೆ ಇವ್ರು ನೋಡಿದ ತಕ್ಷಣ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಆಗಿಬಿಡ್ತು. ಸೊ ಯುವರ್ ಏಜ್ ಆ್ಯಸ್ ಯು ಟೋಲ್ಡ್ 50 years. ನೋಡಿ 50 yearsಲ್ಲಿ ಇಷ್ಟು ಫಿಟ್ ಆಗಿದ್ದೀರಾ ಅಂದರೆ ಇಟ್ಸ್ ರಿಯಲಿ ಲಕ್ಕಿ ಸರ್. ಕಣ್ಣು ಬೀಳ್ಬಾರ್ದು ಅಷ್ಟೇ. ಕಣ್ಣು ಬೀಳ್ಬಾರ್ದು, ಹೌದು. ಯಾರು ಕಣ್ಣಾಕ್ಬೇಡಪ್ಪ ಪ್ಲೀಸ್. ಕೈ ಕಾಲು ನೋವು ಸ್ಟಾರ್ಟ್ ಆಗುತ್ತೆ. ನೋ ಇಟ್ಸ್ ಫಿಟ್ನೆಸ್ ಇಸ್ ಇಂಪಾರ್ಟೆಂಟ್. ನಾನು ಎಲ್ಲ ಹೇಳೋದು, ವಾಟ್ ಎವರ್ ಏಜ್, ಅಟ್ಲೀಸ್ಟ್ ಟ್ರೈ ಟು ವಾಕ್ ಆ್ಯಂಡ್ ರನ್ ಫಾರ್ ಅಟ್ಲೀಸ್ಟ್ an hour. ಸೊ ಎಲ್ಲ ಫಿಟ್ ಆಗಿರ್ತೀರಾ. ಸೊ ಐ ಥಿಂಕ್ ಯು ಹ್ಯಾವ್ ಟು ಡೂ ದ್ಯಾಟ್ ಎವ್ರಿ ಮಾರ್ನಿಂಗ್, especially in the morning. Get up a bit early or whatever time and do 1 hour of at least anything: walk, run, yoga,
ಜಿಮ್ ಎನಿಥಿಂಗ್ ಯು ವಾಂಟ್ ಟು ಡು. ಸರ್ ಆ್ಯಕ್ಚುಲಿ ನನಗೆ ಇನ್ನೊಂದು ಈಗ ಲೈಕ್ ಏಜ್ ಆಗ್ತಾ ಆಗ್ತಾ ಯುವರ್ ಮೆಟಬಾಲಿಸಮ್ ಆಲ್ಸೋ ಬಿಕಮ್ ಲೋ ಅಂತಾರೆ. ಸೊ ನಿಮ್ಮ ಡಯಟ್ ಏನು ಸರ್ ಆ್ಯಕ್ಚುಲಿ? ನನ್ನ ನಾರ್ಮಲ್ ಡಯಟ್, ಏನು ಪ್ರೋಟೀನ್ ಶೇಕ್ ಅದೆಲ್ಲ ಏನು ಕುಡಿಯೋದು, ನಾರ್ಮಲ್ ಡಯಟ್. ಏನು ಬ್ರೇಕ್ಫಾಸ್ಟ್ ಇಡ್ಲಿ ಸಾಂಬಾರು ತಿಂತೀರ, ಬೆಳಿಗ್ಗೆ ಅದು ತಿಂತೀನಿ. ಓಕೆ. ಮಧ್ಯಾಹ್ನ ನಾರ್ಮಲಾಗಿ ಊಟ ಮಾಡ್ತೀನಿ. ನೈಟ್ ಸ್ವಲ್ಪ ನಾನು ಅವಾಯ್ಡ್ ಮಾಡ್ತೀನಿ. ಓಕೆ. ಸೊ ಬಟ್ ಕೀಪ್ ಕಾರ್ಬ್ಸ್, ಪ್ರೋಟೀನ್ಸ್ ಅದಿದ್ರಲ್ಲಿ ಸ್ವಲ್ಪ ತಿನ್ನೋದು ಸ್ವಲ್ಪ ಯೋಚನೆ ಮಾಡಿ ತಿನ್ನಬೇಕು ಒಂದು ಸರ್ಟನ್ ಏಜ್ ಆದಮೇಲೆ. ಡ್ರಿಂಕ್ಸ್ ಸ್ವಲ್ಪ ಕಡಿಮೆ ಮಾಡಬೇಕು, ಅದನ್ನೆಲ್ಲ ಕರೆಕ್ಟ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಇಂಟ್ರಾಕ್ಟಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಎಲ್ರಿಗೂ ಒಂದೇನು ಡೌಟು ಅಂದರೆ ನಾನೇನಕ್ಕೆ ಇದು ತಗೊಂಡೆ ಅಂತ. ಸೊ ಐ ಆಮ್ ವೆರಿ ಫಿಟ್ನೆಸ್ ಎಂಥೂಸಿಯಾಸಿಸ್ಟ್, ಏನಂತಾರೆ ಎಂಥೂಸಿಯಾಸಿಸ್ಟ್. ಸೊ ಐ ಆಮ್ ಫಿಟ್ನೆಸ್ ಫ್ರೀಕ್. ಸೊ ಹಂಗಾಗಿ ಇದು ನನಗೆ ಬೇಕೇ ಬೇಕಾಗಿತ್ತು. ನಾನು ಏನು ತಿಂತೀನಿ, ಎಷ್ಟು ವರ್ಕೌಟ್ ಮಾಡ್ತೀನಿ, ಎಷ್ಟು ಕ್ಯಾಲರೀಸ್ ಬರ್ನ್ ಆಗುತ್ತೆ, ಅವೆಲ್ಲ ಒಂದು ಐಡಿಯಾ ಇದ್ದರೆ, ಆಮೇಲೆ ಮೇಯ್ನ್ ಹಾರ್ಟ್ ರೇಟು ನೀವು ಗೊತ್ತಾಗ್ಬಿಡುತ್ತೆ. ಇವಾಗ ಗೊತ್ತಲ್ಲ ನಿಮಗೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಎಷ್ಟು ಹಾರ್ಟ್ ಅಟ್ಯಾಕ್ ಆಗ್ತದೆ, ಎಷ್ಟು ಲೈಕ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಆಗ್ತಾಯಿದೆ. ಸೊ ಅವನ್ನೆಲ್ಲ ಕಂಪ್ಲೀಟ್ ಪ್ರಿವೆಂಟ್ ಆಗುತ್ತೆ ಅಂತಲ್ಲ, ಟ್ರ್ಯಾಕ್ ಮಾಡ್ಬೋದು ನೀವು ಡೇ ಬೈ ಡೇ. ದಿಸ್ ಈಸ್ ನಾಟ್ 1 day 2 day ಡೇಟಾ. 1 ವರ್ಷ ಯೂಸ್ ಮಾಡಿ, ಅವಾಗ ಗೊತ್ತಾಗುತ್ತೆ ನಿಮ್ಮ ಬಾಡಿ ಹೆಂಗೆ ರಿಯಾಕ್ಟ್ ಆಗ್ತದೆ ನಿಮಗೆ ಅಂತ. ನಾನೇನು ಲೆಕ್ಚರ್ ಕೊಡೋಕ್ಕೆ ಬಂದಿಲ್ಲ, ಬಟ್ ನನಗೇನು ಅನ್ನಿಸ್ತು ನಮ್ಮ ವ್ಯೂವರ್ಸಿಗೆ ಹೇಳೋಣ, ಅವರು ಹೆಲ್ತು ಚೆನ್ನಾಗಿ ಇರಲಿ ಅಂತ ಹೇಳ್ತಾ ಇದ್ದೀನಿ. 4th ಪಿಲ್ಲರ್ ಮರ್ತೋಗಿತ್ತು ಯಾವುದು ಅಂತ ಈಗ ನೆನಪಾಯಿತು, ಸ್ಟ್ರೆಸ್ಸು. ಆ್ಯಕ್ಚುಲಿ ಕರೆಕ್ಟು, ಸ್ಟ್ರೆಸ್ಸು ಸಿಕ್ಕಾಪಟ್ಟೆ ಈಗಿನ ಡೇ ಟು ಡೇ ಲೈಫಲ್ಲಿ ಜನರು ತೊಗೊತಿದ್ದಾರೆ ಅಥವಾ ಸ್ಟ್ರೆಸ್ ಮಾಡ್ಕೊತಿದ್ದಾರೆ. ಸೊ ಅದನ್ನು ನಿಮಗೆ ಈ ಆ್ಯಪ್ ಥ್ರೂ ನೀವು ಆರಾಮಾಗಿ ಟ್ರ್ಯಾಕ್ ಮಾಡ್ಬೋದು. ಅಯ್ಯೋ ಇಲ್ಲಿ ನೋಡಿಲಿ, 151 ಹಾರ್ಟ್ ರೇಟು ಜಾಗ್ ಮಾಡಿದ್ದಕ್ಕೆ. ಮ್ಯಾನ್, ದಿಸ್ ರಿಂಗ್ ಸಣ್ಣ ವಯಸ್ಸಲ್ಲಿ ಒಂದು ಕಾರ್ಟೂನ್ ಬರ್ತಾಯಿತ್ತು, ಒಂದು 5 ಜನ ಹಿಂಗೆ ಮೇಲೆ ಬರ್ಬಿಡೋ ಸೂಪರ್ ಹೀರೋ ಬರ್ತಾನೆ ಅಂತ, ಅದೇ ಥರ ಈ ರಿಂಗು. ಹೇಳೋ ಏನೋ ಹೇಳ್ತೀನಿ ಅಂತಲ್ಲ. ಹಾಂ, ಯಾವ ಪ್ರಮೋಷನಲ್ಲ, ನಮ್ಮ ವೈಫ್ ನಮಗೆ ಬರ್ಡೇ ಗಿಫ್ಟ್ ಕೊಟ್ಟಿರೋದು ಇದು ರಿಂಗು. ಸೊ ಅದನ್ನು ಹೇಳಿ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲ ಅಂದ್ರೆ ಹೇಳ್ತಿರ್ಲಿಲ್ಲ. ಸೊ ಇವಾಗ ಹೆಂಗೆ ಟ್ರೆಂಡು ಅಂದರೆ, ನಿಜ ನನಗಿದು ಮುಂಚೆ ಗೊತ್ತಾಗಿದ್ದರೆ ಎಂಗೇಜ್ಮೆಂಟಲ್ಲೆಲ್ಲ ಇದೇ ರಿಂಗ್ ಹಾಕ್ಬಿಡ್ತಿದ್ದೆ ಇಬ್ಬರಿಗೂ. ಬೆಸ್ಟ್ ಇರೋದು. ಸೊ ಒಮ್ಮೆ ಯಾವನು ಗೋಲ್ಡಿಗೆಲ್ಲ ಇನ್ವೆಸ್ಟ್ ಮಾಡ್ತಾನೆ. ಇದು ನೋಡು, ಒಳ್ಳೆ ಇನ್ವೆಸ್ಟ್ಮೆಂಟು, ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಮುಂದೆ ಎಲ್ಲ ಅದೇ ಟ್ರೆಂಡ್ ಬರ್ಬೋದು, ಎಂಗೇಜ್ಮೆಂಟ್ ರಿಂಗ್ನ ಇದ್ರ ಥ್ರೂ ಹಾಕೋತಾರೆ. ಏನು ನಾನೊಂಥರ ಟ್ರೆಂಡ್ ಸೆಟ್ಟರ್ ಇದ್ದಂಗೆ. ನೋಡಿ, ನಮ್ಮ ಸಬ್ಸ್ಕ್ರೈಬರ್ಸಿಗೆಲ್ಲ ಗೊತ್ತು ನಾನು ಏನೇ ಮಾಡಿದರೂ ಟ್ರೆಂಡ್ ಆಗುತ್ತೆ ಅದು ಅಂತ, ಅಲ್ವಾ ಗೈಸ್? ಸೊ ಮುಂದೆ ನೀವು ಎಂಗೇಜ್ಮೆಂಟ್ ಆಗೋರು, ಮದುವೆ ಆಗೋರು, ಏನಾದ್ರು ನಿಮಗೆ ನಿಮ್ಮ ಪಾರ್ಟ್ನರು ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಈ ಥರ ರಿಂಗ್ನ ನೀವು ನಿಮ್ಮ ಪಾರ್ಟ್ನರ್ಸಿಗೆ ಗಿಫ್ಟ್ ಮಾಡ್ಬೋದು. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇಗೂ ಹಾಕ್ಬೋದು. ಸೊ ಎಂಗೇಜ್ಮೆಂಟಿಗೆ ಹಾಕಬೇಕು ಅಂತೇನಿಲ್ಲ. ಸೊ ಯು ಕ್ಯಾನ್ ಥ್ಯಾಂಕ್ ಮೀ ಲೇಟರ್. ಹೇಳಿ, ನಾನೇನು ಫಾಲೋ ಮಾಡಲಿ? ಅದೇ ಫಸ್ಟಿಗೆ ಏನು ಗೊತ್ತಾ, ಈ ಏನು ಹೇಳೋ ಎಕ್ಸ್ಪೆರಿಮೆಂಟೆಲ್ಲ ಇಲಿಗಳ ಮೇಲೆ ಇವು ಮೇಲೆಲ್ಲ ಮಾಡ್ತಾರಲ್ಲ, ಹಂಗೆ ನಾನು ಇವಾಗ ಎಕ್ಸ್ಪೆರಿಮೆಂಟ್ ಪೀಸ್. ಸೊ ಒಂದು ಸತಿ ಎಲ್ಲ ಇದು ಪ್ರೂವ್ ಆದಮೇಲೆ ನಿನಗೂ ಕೊಡೋದೆ. ಓಕೆ ಗೈಸ್, ಫೈನಲಿ ನಾನು ವಾಕ್ ಜಾಗ್ ಎಲ್ಲ ಮುಗೀತು. ಸೊ ಈ ರಿಂಗ್ನ ನೀವು ತೊಗೋಬೇಕು ಅಂದರೆ ಫಸ್ಟಿಗೆ ಪ್ರೈಸ್ ಹೇಳ್ಬಿಡ್ತೀನಿ. ಈ ಗ್ಯಾಬಿಟ್ ರಿಂಗ್ದು ಪ್ರೈಸ್ ಬಂದುಬಿಟ್ಟು 14,000 rupees. ಐ ನೋ 14,000 ಈಸ್ ಅ ಲಾಟ್ ಆಫ್ ಮನಿ, ಬಟ್ ನೀವು ನಿಮ್ಮ ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು, ಮುಂದೆ ಹಾಸ್ಪಿಟ್ಲಿಗೆ ನಾನು ಜಾಸ್ತಿ ದುಡ್ಡು ಖರ್ಚು ಮಾಡಲ್ಲ ಅಂದರೆ ಇದಕ್ಕೆ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ಹಾಗೂ ಈ ರಿಂಗ್ನ ನೀವು ಬುಕ್ ಮಾಡಿದಾಗ ನಿಮಗೆ ಒಂದು ಸೈಜಿಂಗ್ ಕಿಟ್ ಅಂತ ಕೊಡ್ತಾರೆ. ಅದರಲ್ಲಿ ಒಂದು 10 ಡಿಫ್ರೆಂಟ್ ಸೈಜಸ್ ಇರುತ್ತೆ. ನೀವು 24 hours ಈ ಮೇನ್ ಬೆರಳಿಗೆ ಹಾಕ್ಕೊಂಡ್ಬಿಟ್ಟು ನೀವು
ಟೆಸ್ಟ್ ಮಾಡ್ಬೋದು 24 hours. ಸೊ ನಿಮಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಆ ಸೈಜ್ನ ನೀವು ಸೆಲೆಕ್ಟ್ ಮಾಡಿದರೆ ವಿತಿನ್ 2 ಡೇಸಲ್ಲಿ ನಿಮಗೆ ಡೆಲಿವರ್ ಆಗುತ್ತೆ. ಸೊ ಗೈಸ್, ಇದಾಗಿತ್ತು ನನ್ನ ಗ್ಯಾಬಿಟ್ ರಿಂಗ್ನ ರಿವ್ಯೂ ಹಾಗೂ ಲೈವ್ ಡೆಮಾನ್ಸ್ಟ್ರೇಷನ್. ಸೊ ನಂದು ಆಲ್ಮೋಸ್ಟ್ ಒಂದು 500 ಕ್ಯಾಲರೀಸ್ ಬರ್ನ್ ಆಗಿದೆ ಆ್ಯಂಡ್ ಸ್ಟೆಪ್ಸ್ ಕೂಡ ಸಮ್ 10,500 ಏನೋ ಆಗಿದೆ. ಆ್ಯಂಡ್ ಹಾರ್ಟ್ ಬೀಟ್ ನೀವು ಆಗಲೇ ತೋರಿಸ್ದಂಗೆ 150 ತನಕ ಹೋಗಿತ್ತು ವೆನ್ ಯುವರ್ ಆನ್ ರನ್ನಿಂಗ್. ಆಮೇಲೆ ನೀವು ಜಸ್ಟ್ ವಾಕ್ ಮಾಡಿದರೆ ನಾರ್ಮಲಿ 90 to 100 ಇರುತ್ತೆ. ಸೊ ಇದೆಲ್ಲ ನಿಮಗೆ ಆನ್ ದ ಗೋ ನೀಟಾಗಿ ಈ ರಿಂಗ್ ಥ್ರೂ, ನಿಮ್ಮ ಮೊಬೈಲ್ ಆ್ಯಪ್ ಥ್ರೂ, ಗ್ಯಾಬಿಟ್ ಆ್ಯಪ್ ಥ್ರೂ ನೀವು ಆರಾಮಾಗಿ ಮಾನಿಟ್ರ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.